ನಟ ಪ್ರಥಮ್ಗೆ ಅಟಕಾಯಿಸಿಕೊಂಡಿದ್ದಾರೆ ದರ್ಶನ್ ಅಭಿಮಾನಿಗಳು. ರೇಣುಕಾಸ್ವಾಮಿ ಪರವಾಗಿ ಮಾತನಾಡಿದ್ದಕ್ಕೆ ಪ್ರಥಮ್ಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿದ್ದಾರೆ. ಫೋನ್ ಮೇಲೆ ಫೋನ್ ಅಂತೆ ಪ್ರಥಮ್ಗೆ ಬೈಗುಳ ಅಂದ್ರೆ ಬೈಗುಳದ ಆರತಿಯೇ ಒಂದು ರೀತಿ. ಸೊ ಹೀಗಾಗಿ ಇದರಿಂದ ಬೇಸತ್ತು ದರ್ಶನ್ ಫ್ಯಾನ್ಸ್ಗಳ ಬೆದರಿಕೆಯಿಂದ ಬೇಸತ್ತು ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ನಟ ಪ್ರಥಮ್. ದರ್ಶನ್ ಅಂಧ ಅಭಿಮಾನಿಗಳು ನನಗೆ ಬೆದರಿಕೆ ಹಾಕಿದ್ದಾರೆ. ನನಗೆ ದಿನಕ್ಕೆ 500 ಬೆದರಿಕೆ ಕರೆಗಳು ಬರ್ತಾ ಇವೆ. ನಿಮಗೆ ಅಭಿಮಾನ ಇದ್ದರೆ ರೇಣುಕಾಸ್ವಾಮಿಗೆ ಪತ್ನಿಗೆ ಸಹಾಯ ಮಾಡಿ. ಜೀವ ಬೆದರಿಕೆ ಬಗ್ಗೆ TV5 ಕನ್ನಡಕ್ಕೆ ನಟ ಪ್ರಥಮ್ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ದರ್ಶನ್ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದಂತಹ ನಟ ಪ್ರಥಮ್ ಅವರಿಗೆ ಅವರ ಅಂಧಾಭಿಮಾನಿಗಳು ಸಾಕಷ್ಟು ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಟ ಪ್ರಥಮ್ ಅವರು ಪೊಲೀಸ್ ಸ್ಟೇಷನ್ ಠಾಣೆಯ ಮೆಟ್ಲೆ ಏರಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್, ಜ್ಞಾನಭಾರತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಗೊತ್ತಾಯಿತು. ಅಂಧ ಅಭಿಮಾನಿಗಳು ಈ ರೀತಿಯಾಗಿ ನಿಮಗೆ ಜೀವ ಬೆದರಿಕೆ ಕರೆಗಳು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಮೊದಲನೇದಾಗಿ ಅಭಿಮಾನಿಗಳು ದೇವರು, ಅವರಿಂದ ಅನ್ನ ತಿಂದಿದ್ದೀವಿ. ಅಂಧಾಭಿಮಾನಿಗಳಿಗಷ್ಟೇ ದಯವಿಟ್ಟು ಅದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ. ಅವ್ರ ಪ್ರಶ್ನೆ ಕೇಳಿದ್ರೆ ಹಾಗೆ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಅವ್ರಿಗಷ್ಟೇ ಹೇಳಿದ್ದು. ನನ್ನ ಮೇಲೆ ಯಾರಿಗಾರು ಬೇಸರ ಇದ್ದರೆ ಆ ಪ್ರಥಮ ಮೇಲರ ಕೋಪಕ್ಕೆ ಕರ್ನಾಟಕದ ಅಳಿಯ ಸಿನಿಮಾ ಬದಲು ಅದೇ ದುಡ್ಡನ್ನು ಇವ್ರಿಗೆ ಕೊಡಿ. ಸಹನ ಅವ್ರ ವೈಫಿಗೆ ಕೊಡೋದ್ರ ಮೂಲಕ ನನ್ನ ಮೇಲರ ಕೋಪ ತೀರಿಸ್ಕೊಳ್ಳಿ. ಅದನ್ನು ನನಗೆ ಬೈಯೋದು ಇನ್ನೇನೋ ಮೆಸೇಜ್ ಹಾಕೋದ್ರ ಮೂಲಕ ನೀವು ಸಣ್ಣವರಾಗಬೇಡಿ. ತುಂಬ ಪ್ರೀತಿಯಿಂದ ಹೇಳ್ತೀನಿ. ಎರಡನೇದು, ಎಲ್ಲವನ್ನೂ ಮೀರಿ ಕಾನೂನಿದೆ, ಅದನ್ನು ಗೌರವಿಸೋ ಕೆಲಸ ಅಂತ ಮಾಡಿ. ನನಗೆ ಬೈಯೋಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನು 1-2 ಸಲ ನೋಡ್ಬೋದು. ಎಕ್ಸ್ಟ್ರೀಮ್ ಆದಾಗ ಮಾತ್ರ ಅವ್ರು ಪೊಲೀಸವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಏನಂತ ಕರೆಗಳು ಬರ್ತಾ ಇದ್ವಿ ಸರ್? ನೀವು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಠಾಣೆಯಲ್ಲಿ ಅಂತ? ನೀವು ಒಬ್ಬರು ಹೆಣ್ಮಗಳಾಗಿರೋದ್ರಿಂದ ನಾನು ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಾ ಇಲ್ಲ. ಆ ಫೋನ್ ಏನಾರು ಹಿಂಗೆ ಕೊಟ್ಟರೆ ಹಿಂಗೆ ಆನ್ ಮಾಡಿದ್ರೆ ನಿಮ್ಮ TV5ನ ಕನಿಷ್ಠ 5,000 ಜನ ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಯಾಕೆಂದರೆ ಅಂಥ ಪದಗಳು ಶಬ್ದಕೋಶದಲ್ಲಿ ಸಿಗಲ್ಲ. ಅದು ಏನೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆಫೀಸ್ ನಂಬರ್ಗೆ ಫೋನ್ ಮಾಡೋದು 1-2 ಮಾಡಿದ್ರು. ಒಂದು ಸಲ ಏನಾಯ್ತು ಗೊತ್ತಾ, ಈಸ್ಕೊಂಡೆ. ಹೇಳಪ್ಪ ಅಂದೆ. ಸರ್ ಮಾತಾಡ್ಬಿಡಿ ಸರ್ ಅಂದೆ. ಹೇಳಪ್ಪ ಅಂದ. ಏಯ್ ಪ್ರಥಮ ಅಂದ. ಹೂಕಂಡು ಹೇಳಪ್ಪ ಅಂದೆ. ಪ್ರಥಮ್ ಕೊಡು ಅಂದ. ನಾನೇ ಪ್ರಥಮ್. ಇಲ್ಲ ಪ್ರಥಮ್ ಕೊಡು ಅಂದ. ಹೆಂಗೆ ನಂಬಿಸೋದು ಅವ್ನು ಹಂಗಿರ್ತಾನವನು. ಅದಕ್ಕೆ ನಾನೇ ಪ್ರಥಮ್ ಹೇಳಪ್ಪ ಅಂತ ಹೇಳ್ದೆ. ಆಯಿತು, ಎಲ್ಲಿದ್ಯಾ ಅಂದ. ಎಲ್ಲೋ ಒಂದು ಕಡೆ ಇದ್ದೀನಿ ಹೇಳಪ್ಪ ಅಂದ. ನಿಂಗೆ ಹೊಡಿಬೇಕು ಅಂದ. ಯಾಕಪ್ಪ, ಏನು ಮಾಡಿದ್ದಪ್ಪ ನಾನು ನಿಂಗೆ ಅಂತ ಕೇಳಿದೆ. ನೀನು ಏನೇನೋ ಮಾತಾಡಿದ್ಯಾ ಅಂತ. ಏನೇನು ಮಾತಾಡಿದ್ದೀನಪ್ಪ ಅಂತ ಹೇಳಿದೆ. ನಮ್ಮ ಬಾಸಿಗೆ ಬೈದಿದ್ದೀನಿ ಅಂದ. ನಮ್ಮ ಬಾಸ್ ಅಭಿಮಾನಿಗಳಿಗೆ ಬೈದಿದ್ದೀರಾ ಅಂದ. ಹೌದಾ, ನಾನು ಯಾವಾಗ ನಿಮ್ಮ ಅಪ್ಪ ಅಮ್ಮನ ಬೈದೆ ಅಂತ ಕೇಳಿದೆ. ಅಂದ. ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನನಗೆ ಬಾಸು. ನೀನು ಕನ್ನಡಿಗನ ಅಂದೆ. ಹೌದು ಅಂದ. ಮತ್ತು ನೀನು ನನಗೆ ಬಾಸು, ನಿಮ್ಮ ಅಪ್ಪ ಅವ್ವ ನಿನಗೆ ಬಾಸು. ನಿನಗೆ ಬಾಸಿಗೆ ಬೈದಿದ್ದೀನಿ ಅಂದರೆ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಬೈದಿರಬೇಕು. ನಾನು ಯಾವತ್ತೂ ಬೈದಿಲ್ಲ ಅಂದೆ. ಹೌದು, ಆದರೆ ಅದು ಹಂಗಲ್ಲ ಅಂದ. ನೀ ಸುಮ್ಮನೆ ಕೂತ್ಕ ನೀನು ಅಂತೇಳಿ ಒಂದು ಸಮಾಧಾನ ಮಾಡಿದೆ. ಕಲಾವಿದ್ರಿಗೋಸ್ಕರ ಲೈಫ್ ಹಾಳು ಮಾಡ್ಕೋಬೇಡಿ. ಬದುಕು ಸುಂದರವಾದದ್ದು, ಕಟ್ಕೊಳ್ಳಿ. ನಾನು ಕೊಡಲೇಬೇಕು ಅಂತಲ್ಲ. ಇವರೆಲ್ಲ ಕಾರ್ಮಿಕರು ಒಂಚೂರು ಪ್ಯಾನ್ ಮಾಡಿ ಮೇಡಮ್. ಅಲ್ಲಿ 1 ಸೆಕೆಂಡ್ ಪ್ಯಾನ್ ಮಾಡಿ ಸರ್. ನನ್ನ ಸಿನಿಮಾ ಶೂಟ್ ನಡೀತಾ ಇದೆ, ನೋ ಕೋಕೇನ್ ಅಂತ. ಪ್ರತಿದಿನ ಊಟ ಮಾಡ್ತಾ ಇದ್ದಾರೆ ಸರ್. ನೀವೇನು ಅವಕಾಶ ಕೊಟ್ಟಿದ್ದೀರಾ ನನಗೆ, ಅದ್ರಲ್ಲಿ ಕಾರ್ಮಿಕರು ಊಟ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಯಾವುದು ಕೊಲೆ ಮಾಡ್ತಾ ಇಲ್ಲ ಸರ್, ಮರ್ಡ್ರ್ ಮಾಡ್ತಾ ಇಲ್ಲ, ರೌಡಿಸಮ್ ಮಾಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇಲ್ಲ ಸರ್. ನೀವು ಕೊಟ್ಟರೋ ಅವಕಾಶನ ನೋಡಿ ಸರ್. ಅಲ್ಲಿ ಒಂದು ಸಲ ಪ್ಯಾನ್ ಮಾಡಿ ಸರ್, ದಯವಿಟ್ಟು ಪ್ಯಾನ್ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಯಾಕೆಂದರೆ ಕಾರ್ಮಿಕರು ಊಟ ಮಾಡ್ತಾ ಇದ್ದಾರೆ, ಅವ್ರ ಹಿತ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಆಫೀಸ್ ನಂಬರ್ಗೆ ಫೋನ್ ಮಾಡಿ ವಾನ್ ಮಾಡ್ತಾ ಇದ್ದಾರೆ. ದಿನಕ್ಕೆ ಎಷ್ಟು ಕರೆಗಳು ಬರ್ತಾ ಇದ್ದಾವೆ ಸರ್ ನಿಮ್ಮ ಆಫೀಸ್ಗೆ? ಒಂದು 300-500 ಬರ್ತಂತೆ. ನಿಂಗೆ ಕೊಲೆ ಮಾಡ್ಬಿಡ್ತೀನಿ ಅಂತ. ಅದಕ್ಕಂದ್ರೆ ನಾನು ಯಾವುದು ಕೊಲೆ ಮಾಡಿಲ್ಲಪ್ಪ, ನನ್ನ ಯಾಕೆ ಹಂಗಂತೀರಾ, ಹಂಗೆಲ್ಲ ಮಾಡ್ತಿದ್ರ. ಅದೇ ಟೈಮನ್ನು ನನ್ನ ಮೇಲರ ಕೋಪನ 100-150 ರೂಪಾಯಿನ ಸಹನ ಅಕೌಂಟ್ಗೆ ಹಾಕೋದ್ರ ಮೂಲಕ ತೀರಿಸ್ಕೊಳ್ಳಿ ಅಂತ ಹೇಳಿದೆ. ಇನ್ನೇನು ಹೇಳಿ ನಾನು? ಅಲ್ಲ, ಈಗ ಒಬ್ರು ಕೊಲೆ ಮಾಡಿರೋದ್ರಿಂದಾನೇ ಅಷ್ಟೊಂದೆಲ್ಲ ಈಗ ಆಗಿರೋದು. ಒಂದು ಮಾತು ಹೇಳ್ತೀನಿ, ಕೊಲೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾಗ ನಾನು ಯಾರನ್ನು ವಿರೋಧಿಸಲ್ಲ. ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಸರ್ ಬಂದಮೇಲೆ ಅಂತ. ಸೀರಿಯಸ್ಲಿ ಹೇಳ್ತೀನಿ, ದರ್ಶನ್ ಸರ್ ಹೊರಗಡೆ ಬಂದರೆ ನಿಮಗೇನು ಜಾಸ್ತಿ ಖುಷಿ ಪಡೋನು ನಾನು. ಯಾಕೆ ಹೇಳಿ? ಯಾಕೆಂದರೆ ನನ್ನ ಚಿತ್ರರಂಗ ಕಂಟಿದ್ದ ಕಳಂಕ ನಿರ್ಮೂಲನೆ ಆಗಿ ನಮ್ಮ ದರ್ಶನ್ ಸರ್ ಬಂದವ್ರನ್ನ ಖುಷಿ ಪಡ್ತೀನಿ. ನಾನು ಅವ್ರು ಯಾರು ವಿರೋಧಿನೂ ಅಲ್ರಪ್ಪ. ನನಗೆ ಒಂದು ನಿಮಿಷ ಏನು ಮಾಡಿದ್ದೀನಿ ಹೇಳಿ ದರ್ಶನ್ ಸರ್ಗೆ? ನನಗಿರೋ ಬೇಜಾರು ಅಂಧಾಭಿಮಾನಿಗಳ ಬಗ್ಗೆ ಅಷ್ಟೇ. ವಾನ್ ಮಾಡ್ತಾನೆ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇದು ಅವ್ರಿಗಷ್ಟೇ. ಅವರು ಅನ್ಯಾಯವಾಗಿ ಅರೆಸ್ಟ್ ಮಾಡೋಂಗೆ ಮಾಡ್ಕೋಬೇಡಿ. ಓಕೆ ಸರ್, ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅಂಧಾಭಿಮಾನಿಗಳಿಗೆ? ಕರ್ನಾಟಕದ ಅಳಿಯ ಸಿನಿಮಾಗೆ ಭಾಳಷ್ಟು ಜನ ಅದು ಇದು ಹೇಳ್ತಾನೆ ಇದ್ದಾರೆ. ಆ ಸಿನಿಮಾ ರಿಲೀಸ್ ಆಗೋಂಥ ಸಮಯದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಕನ್ನಡ ಸಿನಿಮಾ ನೋಡಿ.
ಎಷ್ಟೋ ಜನ ಹೇಳ್ತಾರೆ ಡೆವಿಲ್ ಬರ್ದಂಗೆ ಕನ್ನಡ ಸಿನಿಮಾ ಯಾರು ನೋಡೋದು ಬೇಡ ಅಂತಿನೋ ಅದೊಂದು ಇದು ಮಾಡ್ತಾರೆ. ಡೆವಿಲ್ ಜೊತೆಗೆ ಬರ್ತೀವಿ ಸರ್, ಹಂಗಾರೆ ನಾವು ಡೆವಿಲ್ ಜೊತೆಗೆ ಕರ್ನಾಟಕದಲ್ಲೇ ಬರ್ತೀವಿ. ಹಾಗಾಗಿ ಆ ದಿನ ಹೆಂಗಿರೋ ಜನ ಬರ್ತಾರಲ್ಲ, ಅದು ಶೋ ಮುಗಿಸ್ಕೊಂಡು ಕರ್ನಾಟಕದಲ್ಲೇ ನೋಡೋಕೆ ಬನ್ನಿ ಅಂತ ಹೇಳ್ತೀವಿ. ನನ್ನ ಮೇಲಿರೋ ಕೋಪನ, ನನ್ನ ಮೇಲೆ ಬೇಸರ ಇದೆ. ನಾನು ಅಭಿಮಾನಿಗಳು ನಮ್ಗೆ ದೇವರು, ಯಾವತ್ತೂ ಅಭಿಮಾನಿಗಳನ್ನ ಬೈದು ಯಾರು ಉದ್ಧಾರ ಆಗಲ್ಲ. ಅಂಧಾಭಿಮಾನಿಗಳಿಗಷ್ಟೇ ಫುಲ್ ಇಂಟರ್ವ್ಯೂ ನೋಡಿ, ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಕಲಾವಿದರನ್ನ ದೇವ್ರು ಮಾಡಬೇಡಿ. ಕಲಾವಿದರು ನಿಮ್ಮಂತೆ ನಮ್ಮಂತೆ ಸಾಮಾನ್ಯರು, ಬದುಕೋಗ್ಬಿಡಿ. ಥ್ಯಾಂಕ್ ಯು ಸರ್. ಡೆವಿಲ್ ಮೂವಿ ಮಾತ್ರ ನೋಡಿ, ಇನ್ಯಾವುದನ್ನು ನೋಡೋಕೆ ಬರಬೇಡಿ ಅಂತ ಹೇಳಿಬಿಟ್ಟು ಪೋಸ್ಟ್ಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಅವ್ರು ಕನ್ನಡ ದ್ರೋಹಿಗಳು. ಯಾಕೆಂದರೆ ನಿಮ್ಗೆ ನನ್ನ ಮೇಲೆ ಬೇಜಾರಿದೆ. ಓಕೆ, ಅಲ್ಲಿರೋಂಥ ಸುದೀಪ್ ಸರ್ ಏನು ಮಾಡಿದರು, ಗಣೇಶ್ ಏನು ಮಾಡಿದರು, ಹೊಸ ಹುಡುಗ ಅವನೇನು ಮಾಡಿದ್ದ, ಧ್ರುವ ಸರ್ಜೋರು ಏನು ಮಾಡಿದ್ರು, ಶಿವಣ್ಣ ಏನು ಮಾಡಿದರು, ಅವ್ರ ಸಿನಿಮಾಗಳು ನೋಡಿ. ಯಾಕೆಂದರೆ ಅವರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅಲಂಕಾರ. ಅವರೆಲ್ಲ ಅಲಂಕರಿಸಿರೋಂಥ ಮುತ್ತುಗಳು. ಎಲ್ಲರ ಸಿನಿಮಾ ನೋಡಿ. ಯಾರು ಕನ್ನಡ ಸಿನಿಮಾ ನೋಡ್ಬಿಡಿ ಅಂತಾರೆ, ಅವ್ರು ಕನ್ನಡ ದ್ರೋಹಿಗಳು ಅಂತ ಹೇಳ್ತೀನಿ ನಾನು. ಇನ್ನೇನು ಹೇಳಿ, ನಮ್ಮ ಕನ್ನಡ ಸಿನಿಮಾನ ಯಾರು ನೋಡ್ಬಿಡಿ ಅಣ್ಣ, ನೀವು ಇನ್ನೊಂದು ಕೇಸ್ ಬೇಕಾದ್ರೆ ಹಾಕೊಳ್ಳಿ ನನ್ನ ಮೇಲೆ, ಕನ್ನಡ ಸಿನಿಮಾ ನೋಡ್ಬಿಡಿ ಅಂತ ಹೇಳಿದ್ದೀರಾ, ಹಂಗಂದರೆ ನೀವು ಕನ್ನಡ ದ್ರೋಹಿಗಳು. ಯಾವನಾರು ಆಗಿರಲಿ, ಇದರಿಂದ ಯಾರು ಕೂತ್ಕೊಂಡು ಮಾಡಿಸ್ಲಿ. ದರ್ಶನ್ ಸರ್ ರಿಲೀಸ್ ಆಗಿ ಬಂದು ನಾನು ಖುಷಿ ಪಡ್ತೀನಿ. ಹಾಳಾದವರೇ ಬುದ್ಧಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿಗಳು ದೇವರು ಅಂತ, ಬಟ್ ಇಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳು ದೇವರೇ, ಅಂಧಾಭಿಮಾನಿಗಳಷ್ಟೇ ಹಿಂಗೆ ಮಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪೊಲೀಸ್ನವ್ರು ಕೇಳಿದ್ರು, ಪ್ರಥಮಿಗೆ ಅರೆಸ್ಟ್ ಮಾಡ್ತೀವ್ರು ನಾನು. ಬೇಡ ಸರ್, ಹಂಗೆಲ್ಲ ಮಾಡಬೇಡಿ, ಎಚ್ಚರಿಸಿ ಕಳಿಸಿ. ಯಾಕೆಂದರೆ ಈಗ ಆಲ್ರೆಡಿ ಕಲಾವಿದರಿಂದ ಒಂದಷ್ಟು ಕುಟುಂಬ ಹೋಗಿದೆ ಅಂತ ಭಾಳ ಜನ ಮಾತಾಡ್ಕೊತವ್ರೆ. ಈಗ ಅನುಕುಮಾರ್ ಕುಟುಂಬ ಅವ್ರು ಯಾರೋ ತಂದೆ ತೀರ್ಕೊಂಡು ನೋಡಿದಾಗ ನನಗೆ ತಡ್ಕೊಳಕ್ಕಾಗಲ್ಲ. ಈಗ ನಮ್ಮ ಕಡೆಯಿಂದ ಹಂಗೆ ಆಯಿತು, ನಮ್ಗೆ ಊಟ ಸೇರುತ್ತಾ, ಯಾರ್ದೋ ತಾಯಿ ಶಾಪ ನಮ್ಗೆ ಒಳ್ಳೇದಾಗುತ್ತಾ? ಬೇಡಪ್ಪ ಅಂತ ನಾನು ಕೇಳ್ಕೊಂಡಿದ್ದೀನಿ. ನೀವು ಹಿಂಗೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ಒಟ್ಟಾರೆ ಇದಾಗಿತ್ತು ನಟ ಪ್ರಥಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಗಂಗಾ ಜಾಧವ್, TV5 ಬೆಂಗಳೂರು.